ನಮಸ್ತೆ. ಬಲಿಷ್ಠ ಭವ್ಯ ಭಾರತದ ಮಂಗಳಿಗೆ ಜೀವನ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂತಂದಾಗ ಒಂದು ಒಳ್ಳೆ ವಾಸ್ತು ಟಿಪ್ಸು. ಸಾಕಷ್ಟು ಜನ ನಾನು ಸಾಕಷ್ಟು ಕಡೆ ಕೇಸ್ ಸ್ಟಡೀಸ್ ಎಲ್ಲ ಮಾಡಿದಾಗ ಏನಾಗಿದೆ ಅಂತಂತಂದರೆ ಅವ್ರಿಗೆ ಆಗ್ತಿರೋ ತೊಂದರೆಗಳನ್ನು ನೋಡಿದಾಗ ಯಾತಕ್ಕೆ ಆಗ್ತಾ ಇರುತ್ತೆ, ಏನಕ್ಕೆ ಆಗ್ತಾ ಇರುತ್ತೆ ನಾನು ನೋಡಿಬಿಟ್ಟು ಅವ್ರಿಗೆ ಈ ಜಾಗದಲ್ಲಿ ಕೂತ್ಕೊಬಿಡಿ, ಇಂಥ ಜಾಗದಲ್ಲಿ ಕೂತ್ಕೊಳ್ಳಿ ಅಂತಂದ್ಮೇಲಿಂದ ಸಾಕಷ್ಟು ಅವರಿಗೆ ಪರಿಹಾರಗಳು ಸಿಕ್ಕಿದೆ. ಯಾವುದದು ತಿಳ್ಕೊಳ್ಳೋಣ. ಎರಡನೇದು ಪ್ರಶ್ನೆ ಕೇಳಿದ್ದಾರೆ, ನೈಋತ್ಯದಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ, ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತೀನಿ. ಒಬ್ಬರು ವಾಯುಮೂಲೆ ಬೆಳೆದಿದ್ದರೆ ಅದರಿಂದ ಆಗುವಂಥ ದುಷ್ಪರಿಣಾಮಗಳೇನು, ಅದನ್ನು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಮೊಟ್ಟ ಮೊದಲಾಗಿ ವಾಯುಮೂಲೆ ಬೆಳೆದಿರೋದು ಇದನ್ನೇ ತೊಗೊಳ್ಳೋಣ. ಓಕೆ, ವಾಯುಮೂಲೆ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಾರ್ತ್ ವೆಸ್ಟ್ ಇದು ಈ ಭಾಗದಲ್ಲಿ. ಈ ನಾರ್ತ್ ವೆಸ್ಟ್ ಅಂತಂದಾಗ ನಾವೆಲ್ಲ ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ ಹಳೀ ಇದರಿಂದ ಬಂದಿರೋದು ಏನಾಗುತ್ತೆ ವಾಯುಮೂಲೆ ಅಂದರೆ ಒಂದೇ ವಾಯುಮೂಲೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಅದು ಆ್ಯಕ್ಚುಲಿ ಹಾಗಲ್ಲ. ಅದು 3 ಥರ ಇರುತ್ತೆ ವಾಯು. 3 ಥರ ವಾಯುವ್ಯ ಇರ್ತದೆ. ಒಂದದೇನಂತಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ WNW, ಮತ್ತೊಂದು ನಾರ್ತ್ ವೆಸ್ಟು. ಇದೇನಾದ್ರು ಹಿಂಗೆ ಬೆಳೆದಿದ್ರೆ ನಾರ್ತ್ ವೆಸ್ಟು, ಇಲ್ಲ ಅಂತ ಹೇಳಿದ್ರೆ ಇದು ಹಿಂಗೇನಾದ್ರು ಬೆಳೆದಿದ್ರೆ ಇದು ನಾರ್ತ್ ವೆಸ್ಟ್. ಹೆಂಗಪ್ಪ ಕಂಡುಹಿಡಿಯೋದು? ಈ ಮೂರಲ್ಲಿ ಯಾವ್ದು ಬೆಳೆದಿದೆ, ಹೆಂಗೆ ಬೆಳೆದಿದೆ ಅಂತಂದಾಗ ನಾವು ಸಿಂಪಲಾಗಿ ಕೇಳ್ತಾ ಇದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ. ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಬೆಳೆದಿದೆ ಅಂತಂದರೆ ಮನೆಯಲ್ಲಿ ದುಃಖ ದುಗುಡ ದುಮ್ಮಾನ ಮಡಗಟ್ಟಿರ್ತದೆ, ಸದಾ ನೆಗೆಟಿವ್ ಆಗಿ ಮಾತಾಡೋಂಥದ್ದು, ಸದಾ ಒಬ್ಬರಲ್ಲೊಬ್ಬರು ಡಿಪ್ರೆಷನ್ಗೆ ಹೋಗುವಂಥದ್ದು, ಇವೆಲ್ಲ ಇತ್ತು ಅಂತಂತಂದರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಬೆಳೆದಿದೆ ಅಂತ ಅರ್ಥ. ನಾರ್ತ್ ವೆಸ್ಟ್ ಬೆಳೆದಿರೋದು ಹೆಂಗೆ ತಿಳ್ಕೊಳ್ಳೋದು ಅಂತಂದಾಗ, ನೀವು ಬೇಡುವಂಥ ಸಹಾಯವನ್ನು ಯಾರೂ ನಿಮಗೆ ಕೊಡ್ತಾ ಇಲ್ಲ. ನಿಮ್ಮ ಬಂಧು ಆಗಿರ್ಬೋದು, ಬಳಗ ಆಗಿರ್ಬೋದು, ಸಮಾಜದಲ್ಲಿ ಯಾರೂ ಕೂಡ ನಿಮಗೆ ಸಹಾಯವನ್ನು ಮಾಡದೇ ಇರುವಂಥ ದುಸ್ಥಿತಿ ನಿಮಗೆ ಬಂದಿದೆ ಅಂತಂತಂದರೆ ನಾರ್ತ್ ವೆಸ್ಟ್ ಬೆಳೆದಿದೆ ಅಂತ. ಮತ್ತೊಂದು ವ್ಯಾಜ್ಯಗಳಂತಾರೆ, ಕೋರ್ಟು ಕಚೇರಿ ಕೇಸ್ಗಳು ಅಥವಾ ಇದು. ನಾವು ಅಂಥವರಲ್ಲ, ಆದರೂ ನಮ್ಮ ಮೇಲೆ ವಿನಾಕಾರಣ ಕೇಸು ಕೋರ್ಟು ಕಚೇರಿ ಈ ಥರದ್ದೆಲ್ಲ ಬರ್ತಾ ಇದೆ ಅಂತಂದರೆ ನಾರ್ತ್ ವೆಸ್ಟು ಬೆಳೆದೋಗಿದೆ ಅಂತ. ಹಾಗೆಯೇ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗ್ತಿಲ್ಲ, ಗಂಡು ಮಕ್ಕಳಿಗೂ ಮದುವೆ ಆಗ್ತಿಲ್ಲ. ಮದುವೆ ಆಗೋಕ್ಕೆ ಎಲ್ಲ ರೀತಿಯಲ್ಲೂ ಅವರು ಕರೆಕ್ಟಾಗಿದ್ದಾರೆ. ನೋಡೋಕೆ ಅಂದವಾಗಿಲ್ವಾ ಅಂದಾಗಿದ್ದಾರೆ, ಚಂದವಾಗಿಲ್ವಾ ಚಂದವಾಗೂ ಇದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಚೆನ್ನಾಗೂ ಸಂಪಾದನೆ ಮಾಡ್ತಾ ಇದ್ದಾರೆ. ಎಲ್ಲ ಅನುಕೂಲಗಳು ಇದ್ದರೂ ಕೂಡ ಮದುವೆ ಆಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂತಂದರೆ ನಾರ್ತ್ ವೆಸ್ಟ್ ಬೆಳೆದಿದ್ದರೆ ಈ ಪ್ರಾಬ್ಲಮ್ ಆಗುತ್ತೆ. ಈಗ ಯಾರು ಈ ಪ್ರಶ್ನೆ ಕೇಳಿದ್ರಲ್ಲ ನಾರ್ತ್ ವೆಸ್ಟ್ ಬೆಳೆದಿದ್ರಿ ಅಂತ ಅಂದ್ಬಿಟ್ಟು, ಈಗ 3 ರೀತಿಯ ಕಾರಣಗಳನ್ನು ಕೊಟ್ಟಿದ್ದೀನಿ, ಹೆಂಗಿದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ನೀವು ನಿಮ್ಮ ಮನೆಯ ಸಮಸ್ಯೆ ಏನು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ನಾನು ಪರಿಹಾರವನ್ನು ಕೊಡ್ಬೋದು. ಈಗ ನಾನು ಇದಕ್ಕೆ ಪರಿಹಾರ ಕೊಟ್ಟರೆ ಇದಕ್ಕೆ ಸರಿ ಹೋಗಲ್ಲ, ಇದಕ್ಕೆ ಪರಿಹಾರ ಕೊಟ್ಟರೆ ಇದಕ್ಕೆ ಸರಿ ಹೋಗಲ್ಲ, ಇದಕ್ಕೆ ಕೊಟ್ಟರೆ ಇದೆರಡಕ್ಕೂ ಸರಿ ಹೋಗಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಅನ್ನೋದನ್ನು ತಿಳಿಸಿದಾಗ ಮಾತ್ರ ನಾನು ಸರಿಯಾಗಿ ಉತ್ತರವನ್ನು, ಸರಿಯಾದ ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಯಾರು ಪ್ರಶ್ನೆ ಕೇಳಿದ್ರು ಅವರು ನೆಕ್ಸ್ಟ್ ಪ್ರಶ್ನೆ ಕೇಳಿ ನೋಡ್ಕೊಂಡು ನೆಕ್ಸ್ಟ್ ಉತ್ತರವನ್ನು ಕೊಡ್ತೀನಿ ನಾನು ಅದನ್ನು. ಮತ್ತೊಬ್ಬರು ಕೇಳಿದರೆ, ಸೌತ್ ವೆಸ್ಟಲ್ಲಿ ಏನಾದರೂ ಕಿಚನ್ ಇದೆ, ನಮ್ಮದು ಸೌತ್ ವೆಸ್ಟಲ್ಲಿದೆ, ಇದರಿಂದ ಏನಾದರೂ ತೊಂದರೆ ಆಗ್ತಿದೆಯಾ ಅಂತ. ತೊಂದರೆ ಆಗ್ತಿದೆಯಾ ಬಿಡ್ತಿದೆಯಾ ಅನ್ನೋದು ನೀವು ಹೇಳಬೇಕು. ಇಫ್ ಇಟ್ ಈಸ್ ನಿಜವಾಗ್ಲೂ ಸೌತ್ ವೆಸ್ಟಲ್ಲೇ ಇತ್ತು ಅಂತಂತಂದರೆ, ಸೌತ್ ವೆಸ್ಟಲ್ಲೇ ನಿಮ್ಮ ಸ್ಟವ್ ಇತ್ತು ಅಂತಂತಂದರೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಯಾವ ರೀತಿ ತೊಂದರೆಗಳಾಗುತ್ತೆ ಅಂದರೆ, ಮೊಟ್ಟ ಮೊದಲಾಗಿ ಮನೆಯಲ್ಲಿ ಸಂಪಾದನೆ ಕಡಿಮೆ ಆಗುತ್ತೆ. ಮನೆ ಯಜಮಾನನಿಗೆ ಕೆಲಸ ಕಾರ್ಯಗಳಲ್ಲಿ ವಿಪತ್ತು ಆಪತ್ತು ಬಂದೇ ಬರ್ತದೆ. 3ನೇದು, ಮನೆಯಲ್ಲಿ ಇರುವಂಥವರ ನಡುವೆ ಬಾಂಧವ್ಯಗಳು ಸುಮಧುರವಾಗಿ ಇರೋದಿಲ್ಲ. 4ನೇದು, ಸಮಾಜದಲ್ಲಿ ಇವರನ್ನು ಗೌರವಿಸುವಂತಹ ಗುರುತಿಸುವಂತಹ ಸಮಸ್ಯೆಗಳಿರ್ತದೆ. ಈ ಥರ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಮತ್ತೊಮ್ಮೆ ಪ್ರಶ್ನೆಯನ್ನು, ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ತಿಳಿಸಿ. ಇದು ಯಾವುದೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಮಸ್ಯೆ ಇಲ್ಲ ಅಂತಲೇ ಅರ್ಥ. ಓಕೆ, ತಿಳ್ಕೊಂಬಿಡಿ. ವಾಸ್ತು ಟಿಪ್ಸನ್ನು ಹೇಳ್ತದಲ್ಲ, ಎಲ್ಲೋ ಕೂತಿದ್ದವ್ರಿಗೆ ನೋಡ್ಬಿಟ್ಟು ಮಾಡಿ, ಇಲ್ಲಿ ಕೂತ್ಕೊಬಿಡಿ, ಇಂಥ ಕಡೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದಾಗ ಅವರಿಗೆ ಸಾಕಷ್ಟು ಸಮಸ್ಯೆಗಳ ಪರಿಹಾರ ಆಗಿದೆ ಅಂತ ಹೇಳಿದ್ದೀನಿ. ಎಂಥ ಸಮಸ್ಯೆಗಳು ಅಂತಂದಾಗ ನೋಡಿ, ಈಗ ಎಲ್ಲೋ ತೊಗೋಬೋದು ನೀವು. ಎಲ್ಲಿ ತೊಗೊಂಡ್ರು ಕೂಡ ಸಪೋಸ್ ಇಲ್ಲಿ ಏನಾದ್ರು ಬೀಮ್ ಇತ್ತು ಅಂತಂದರೆ, RCC ಬೀಮ್ ಏನಾದ್ರು ಇತ್ತು ಅಂತಂತಂದರೆ ಅದರ ಕೆಳಗಡೆ ನೀವೇನಾದ್ರು ಕೂತ್ಕೊಂಡಿದ್ದರೆ ಖಂಡಿತವಾಗ್ಲೂ ನಿಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ.
ಈ ಥರ ಒಂದು RCC ಬೀಮ್ ಇರುತ್ತೆ. ಈ RCC ಬೀಮ್ ಕೆಳಗಡೆ ಕೂತಿರ್ತೀರ ಅಂತಂದರೆ ನಿಮಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಯಾವ ರೀತಿ ಸಮಸ್ಯೆಗಳು ಬರುತ್ತೆ ಅಂತಂದರೆ, ಮೊದಲದಾಗಿ RCC ಬೀಮ್ ಇದೆ ಅಂತಂದರೆ ಇದರೊಳಗಡೆಗೆ ಏನಿರುತ್ತೆ, ಕಬ್ಬಿಣದ ಸರಳು ಜಾಸ್ತಿ ಇರ್ತದೆ. ಕಬ್ಬಿಣದ ಸರಳು ಎಲ್ಲಿ ಜಾಸ್ತಿ ಇರುತ್ತೋ ಅದರಲ್ಲಿ ಏನಾಗಿರುತ್ತೆ, ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಐರನ್ ಏನು ಮಾಡ್ತಾ ಇರುತ್ತೆ ಅಂತಂದರೆ, ನನ್ನ ದೇಹದಲ್ಲಿ ಹರಿಯುವಂಥ ರಕ್ತದಲ್ಲಿರುವಂಥ ಐರನ್ ಏನಿರುತ್ತಲ್ಲ ಅದನ್ನು ಅದು ಅಟ್ರ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಅಟ್ರ್ಯಾಕ್ಟ್ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿಗೆ ನಿಮಗೆ ಒಂದು ಕನೆಕ್ಟಿವಿಟಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು. ಯಾಕಂದರೆ ನಮ್ಮ ದೇಹದಲ್ಲೂ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ, ಭೂಮಂಡಲದಲ್ಲೂ ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ಈ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಏನಾಗುತ್ತೆ, ನನಗೆ ರಕ್ತ ಪರಿಚಲನೆ ಹೆಚ್ಚಾಗಿ ತಲೆಯ ಕಡೆಗೆ ಹೋಗ್ತಾ ಇರ್ತದೆ. ತಲೆಗೆ ಎಷ್ಟು ಹೋಗ್ಬೇಕು ಅಷ್ಟೇ ಹೋಗ್ಬೇಕು ರಕ್ತ. ಅತಿ ಹೆಚ್ಚಾದ್ರೆ ಏನಾಗುತ್ತೆ ಅಂದರೆ, ಅತಿ ಹೆಚ್ಚಾಯಿತು ಅಂತಂದರೆ BP ಬರುತ್ತೆ. BP ಬಂದರೆ ಏನಾಗುತ್ತೆ, ಗಿಡಿನೆಸ್ ಬರುತ್ತೆ. ಅಂದರೆ ಗಿಡಿನೆಸ್ ಅಂದರೆ ನಿಮಗೆ ತಲೆ ಸುತ್ತು ಬರುವಂಥದ್ದು, ಮಾಡೋವಂಥದ್ದು, ಈ ಥರದ್ದೆಲ್ಲ ಆಗ್ಬೋದು. ಈ ಥರ ಸಮಸ್ಯೆಗಳಾದಾಗ ಏನಾಗುತ್ತೆ, ನಮಗೆ ಕೆಲಸ ಕಾರ್ಯ ಮಾಡೋಕ್ಕಾಗೋದಿಲ್ಲ. ಏನೋ ಒಂಥರ ತಲೆನೋವು, ಏನೋ ಒಂಥರ ತಲೆ ಸಿಡ್ದಂಗೆ ಆಗುತ್ತೆ. ಈ ಥರ ಆಗ್ತಾರೆ. ಸಾಕಷ್ಟು ಕೇಸ್ ಸ್ಟಡೀಸು ನಾನು ನೋಡಿದಾಗ ಎಲ್ಲ ಮಾಡ್ತಾ ಇರ್ತೇನೆ. ಎಲ್ಲ ನೋಡಿ ಎಲ್ಲಿ ಕೂತಿರ್ತಾರೆ, ಏನು ಮಾಡಿರ್ತಾರೆ, ಇದೆಲ್ಲ ಚೆಕ್ ಮಾಡಿ ಆದಮೇಲಿಂದ ಅಲ್ಲೇ ಇಲ್ಲಿ ಬೇಡ ಸರ್, ಇಲ್ಲಿಂದ 2 ಅಡಿ ಈ ಕಡೆ ಕೂತ್ಕೊಳ್ಳಿ, ನೋಡಿ ಒಂದು 20-21 ದಿನ ಅಬ್ಸರ್ವ್ ಮಾಡಿ ನಂಗೆ ತಿಳಿಸಿ ಅಂತಾನೆ. 21 ಡೇಸು ಅಥವಾ 48 ಡೇಸಲ್ಲಿ ಆಗ್ತಾ ಇದ್ದಂಗೆ ಹೇಳ್ತಾರೆ, ಗುರುಗಳೇ ಬಹಳಷ್ಟು ಚೇಂಜ್ ಆಯಿತು, ನನಗೆ ಮುಂಚಿನ ಥರ ತಲೆನೋವು ಬರ್ತಾಯಿಲ್ಲ, ಮುಂಚಿನ ಥರ ತಲೆ ಸುತ್ತಲ್ಲ, ಮುಂಚಿನ ಥರ ತಲೆ ಸಿಡ್ದಂಗೆ ಆಗ್ತಾಯಿಲ್ಲ, ನನಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತಲ್ಲ, ಈ ಥರದ್ದೆಲ್ಲ ಏನೂ ಆಗ್ತಾಯಿಲ್ಲ, ಈಗ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಅನುಕೂಲಕ್ಕೆ ಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಓಕೆ, ಈ ಥರದ್ದು ನೀವು ಅಷ್ಟೇ ನಿಮ್ಗೇನಾದ್ರು ಹಂಗೆ ಆಗ್ತಾಯಿತ್ತು ಅಂತಂದರೆ ಚೆಕ್ ಮಾಡಿ ನೋಡ್ಕೊಳ್ಳಿ, ನಿಮ್ಮ ತಲೆ ಮೇಲೆ ಬೀಮ್ ಏನಾದರೂ ಹೋಗಿದೆಯಾ, RCC ಬೀಮ್ ಏನಾದರೂ ಹೋಗಿದೆಯಾ ಅಂತ ನೋಡ್ಕೊಳ್ಳಿ, ಅಥವಾ RCC ಗರ್ಡರ್ ಹೋಗಿದ್ರು ನೋಡ್ಕೊಳ್ಳಿ, ಅದರಿಂದ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳಿ. ಓಕೆ, ಇದೇ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಬೇಕಾಗಿರೋಂಥ ಸೈಂಟಿಫಿಕ್ ಬೇಸ್ಡ್, ಪ್ರಾಕ್ಟಿಕಲ್ ಬೇಸ್ಡ್, ವಾಸ್ತು ಬೇಸ್ಡ್ ಆನ್ಸರ್ಗಳನ್ನ ಕೊಡ್ತಾ ಹೋಗ್ತಾಯಿರ್ತೀನಿ. ಭಗವಂತ ಎಲ್ಲಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು, ಅಷ್ಟೈಶ್ವರ್ಯಗಳ ಜೊತೆಗೆ ಯಥೇಚ್ಛ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.